ಅಮ್ಮ ಏನೇ ಬೇಕಿದ್ರು ಹೇಳು, ನಾನು ಅಲ್ಲಿಗೆ ಬಂದು ಸಹಾಯ ಮಾಡ್ತೀನಿ. ಹೌದೌತೆ, ನಿಮ್ಮಿಂದಾಗ ನಾವು ಹನಿಮೂನ್ ಹೋಗಿಲ್ಲ ಅಂತ ನೀವು ಬೇಜಾರು ಮಾಡ್ಕೊಳ್ಬೇಡಿ. ನಮಗೆ ನಿಮ್ಮ ಆರೋಗ್ಯ ಮುಖ್ಯ. ನಿಮ್ಮ ಆರೋಗ್ಯ ಸರಿ ಇಲ್ದಿದ್ದಾಗ ನಾವಲ್ಲಿ ಹೋಗಿದ್ರೆ ಸಮಾಧಾನವಾಗಿರಕ್ಕೆ ಆಗ್ತಿರ್ಲಿಲ್ಲ. ಹೌದು ಅಮ್ಮ, ಶ್ರಾವಣಿ ಅದಕ್ಕೆ ಹನಿಮೂನ್ ಕ್ಯಾನ್ಸಲ್ ಮಾಡಿದ್ದು ಒಳ್ಳೇದಾಯ್ತು. ನೀನ್ ಎಲ್ಲೂ ಎದ್ದು ಜಾಸ್ತಿ ಓಡಾಡ್ಬೇಡ. ಏನಾದ್ರೂ ಬೇಕು ಅಂದ್ರೆ ಅಕ್ಕಂಗೆ ಹೇಳು, ಇಲ್ಲ ಅಂದ್ರೆ ನನಗ್ ಕಾಲ್ ಮಾಡು, ನಾನು ಹೇಗಾದ್ರೂ ಬರ್ತೀನಿ. ನಿನ್ಗೆ ಕೇಳಬೇಕು? ನನ್ನ ಸೊಸೆ ನನ್ನ ಜೊತೆಗಿರ್ಬೇಕಾದ್ರೆ ನನ್ಗೇನಾದ್ರೂ ಬೇಕು ಅಂದ್ರೆ ನನ್ನ ಸೊಸೆನೇ ಕೇಳ್ತೀನಿ. ನಾನು ಕೇಳೋದೇನು, ನನ್ಗೇನು ಬೇಕೋ ಅದನ್ನೆಲ್ಲ ಅರ್ಥ ಮಾಡ್ಕೊಂಡು ನಾನು ಕೇಳೋಕ್ಕಿಂತ ಮುಂಚೆನೇ ಮಾಡ್ಕೊಡ್ತಾರೆ ನನ್ನ ಸೊಸೆ. ಇದಕ್ಕಿಂತ ಅದೃಷ್ಟ ಇನ್ನೇನಿದೆ ಹೇಳು? ಅಮ್ಮ, ಈ ಮಾತನ್ನ ನೀನ್ ಹೇಳ್ತಿದ್ಯಾ? ಸುಳ್ಳು ಹೇಳ್ತಿಲ್ಲ ತಾನೆ? ಹಲೋ ಮೇಡಮ್, ನಮ್ಮ ಅತ್ತೆ ಯಾಕೆ ಸುಳ್ಳು ಹೇಳಬೇಕು? ಅವ್ರ ಅಪ್ರಂಜಿ ಅಂತವ್ರು, ಅವ್ರು ಸುಳ್ಳು ಹೇಳಲ್ಲ. ಅಯ್ಯೋ ದೇವ್ರೆ, ಅಲ್ಲಿ ಏನ್ ನಡೀತಿದೆ? ನೀವಿಬ್ರು ಜೊತೆಲೇ ಇದ್ದೀರಾ? ಅಯ್ಯೋ ದೇವ್ರೆ, ಅತ್ತೆ ಸೊಸೆ ಅಂದ್ಮೇಲೆ ಜೊತೆಗೆ ಇರ್ಬೇಕಲ್ವೇನೆ? ನನಗೆ ಅತ್ತೆ ಪ್ರೀತಿ ಸಿಕ್ಕಿ ತುಂಬ ಹೊತ್ತಾಯ್ತು, ನಿನಗೆ ಇವಾಗ ಗೊತ್ತಾಗ್ತಿದೆ ಅಷ್ಟೇ. ಅಂದ್ರೆ ನಿಮ್ಮ ಮನೆಯವರೆಲ್ಲ ಶ್ರಾವಣಿಗೆ ಒಪ್ಕೊಂಡು ಆಯ್ತಾ? ಇಲ್ಲ ಅಳಿ ಅಂದ್ರೆ ನನ್ನ ಧನಲಕ್ಷ್ಮಿ ಇನ್ನೂ ಸಿಡುಕ್ತಿದ್ದಾಳೆ. ಅವಳೊಬ್ಳು ಬದಲಾಗ್ಬಿಟ್ರೆ ನಮ್ಮ ಸೊಸೆ ಜೊತೆ ನಾವು ಬಂಗಾರದಂಗೆ ಬದುಕ್ಬೋದು. ಅಂದಾಗೆ ವರ, ನಾನು ಶ್ರಾವಣಿಯಮ್ಮ ಒಂದಾಗಿರೋದನ್ನ ದನ ಹತ್ರ ಹೇಳ್ಬೇಡ, ಆಮೇಲೆ ರಂಪಾಟ ಮಾಡ್ಬಿಡ್ತಾಳ ಅವಳು. ಆಯ್ತು ಬಿಡಮ್ಮ. ಅಂತೂ ಶ್ರಾವಣಿ ಅದಕ್ಕೆ ಒಬ್ಬೊಬ್ರನ್ನೇ ಪ್ರೀತಿಲಿ ಕಟ್ಟಾಗ್ತಿದ್ದಾರೆ ಅಂತ ಆಯ್ತು. ಮೊದ್ಲು ನಾನು, ಆಮೇಲೆ ನೀನು, ಇನ್ನು ಉಳ್ದಿಯೋದು ಅಕ್ಕ ಒಬ್ಳೆ. ನೀನೇ ಅಕ್ಕನ ಜೊತೆ ಮಾತಾಡ್ಬೋದಲ್ವಾ? ಇದ್ದಕ್ಕಿದ್ದಂಗೆ ಮಾತಾಡು ಅಂದ್ರೆ ಹೆಂಗೆ? ಶ್ರಾವಣಿಯಮ್ಮ ಮನೆಗೆ ಬಂದಾಗ ನಾನೇ ಸಿಡ್ಕಾಡ್ಬಿಟ್ಟು ಈಗ ಅವಳಿಗೆ ಸಿಡ್ಕಾಡ್ಬೇಡ ಅಂದ್ರೆ ಹೇಗೆ? ಸ್ವಲ್ಪ ದಿನ ಹೋಗ್ಲಿ, ಎಲ್ಲ ಸರಿ ಆಗುತ್ತೆ. ಆಗ ನಾನೇ ಒಳ್ಳೆ ಟೈಮ್ ನೋಡ್ಕೊಂಡು ಅವಳಿಗೆ ಹೇಳ್ತೀನಿ. ಸರಿ ಅಮ್ಮ, ಶ್ರಾವಣಿ ಅದಕ್ಕೆ ನಿನ್ ಜೊತೆ ಇರ್ಬೇಕಾದ್ರೆ ಇನ್ನೇನ್ ಚಿಂತೆ, ಬೇಗ ಹುಷಾರಾಗ್ತೀಯ.